ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ ತಮ್ಮೆಲ್ಲರಿಗೂ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ರಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಹೋದ್ ಕ್ಲಾಸ್ ನಲ್ಲಿ ನಾವು ಜೀವಕ್ರಿಯೆಗಳು ಈ ಒಂದು ಪಾಠದ ಕುರಿತು ಆ ಪಾಠವನ್ನ ಕೇಳ್ತಾ ಇದ್ವಿ. ಇದರಲ್ಲಿ ಬಹಳಷ್ಟು ವಿಷಯಗಳನ್ನ ಎಕ್ಸ್ಪೆರಿಮೆಂಟ್ಸ್ಗಳನ್ನ ಎಲೆಗಳ ತುಂಡನ್ನ ಮಾಡಿ ಅದನ್ನ ಅಡ್ಡವಾಗಿ ಕಟ್ ಮಾಡಿ ಹೇಗೆ ನೋಡಬಹುದು ಇವೆಲ್ಲದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಹೌದೋ ಇಲ್ವೋ ನೆನ್ಪಿದ್ಯಲ್ಲ? ಈಗ ಅದರ ಮುಂದುವರೆದ ಭಾಗದಲ್ಲಿ ನಾವು ದ್ಯುತಿಸಂಶ್ಲೇಷಣೆಯ ಬಗ್ಗೆ ಹೋದ್ ಕ್ಲಾಸ್ ನಲ್ಲಿ ಮಾತಾಡ್ತಾ ಇದ್ವಿ. ಏನಿದು ದ್ಯುತಿಸಂಶ್ಲೇಷಣೆ? ದ್ಯುತಿಸಂಶ್ಲೇಷಣೆ ಅಂದ್ರೆ ಫೋಟೋಸಿಂಥಸಿಸ್. ಅದಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು 6.1 6.2ರಲ್ಲಿ ನಾವು ನೋಡಿದ್ವಿ. ಆ ಚಟುವಟಿಕೆಯಿಂದ ನಮ್ಗೆ ಏನ್ ತಿಳಿಯುತ್ತೆ ಅಂತ ಹೇಳಿದ್ರೆ, ದ್ಯುತಿಸಂಶ್ಲೇಷಣೆಗೆ ಆ ಒಂದು ಕ್ರಿಯೆಗೆ ಸೌರ ಬೆಳಕು ಅಂದ್ರೆ ಸೋಲಾರ್ ಲೈಟ್ ಅನ್ನೋದು ಬಹಳ ಅವಶ್ಯಕ. ದ್ಯುತಿಸಂಶ್ಲೇಷಣೆ ಕ್ರಿಯೆಗೆ ಸೌರ ಬೆಳಕು ಬಹಳ ಅವಶ್ಯಕ ಅನ್ನೋದು 2 ಚಟುವಟಿಕೆಗಳ ಮೂಲಕ ನಾವು ನೋಡಿದ್ವಿ. ಈಗ ಸ್ವಪೋಷಕ ಅಂದ್ರೆ ತಮ್ಮ ಮೇಲೇನೆ ಅವಲಂಬಿತವಾಗಿರುವಂತಹ ಪೋಷಣೆಗೆ ತಮ್ಮ ಮೇಲೇನೆ ಅವಲಂಬಿತವಾಗಿರುವಂತಹ ಜೀವಿಗಳಿಗೆ ನಾವು ಸ್ವಪೋಷಕ ಅಂತ ಕರಿತೀವಿ. ಸ್ವಪೋಷಕಗಳು ತಮ್ಮ ಶಕ್ತಿ ಅವಶ್ಯಕತೆಗಳನ್ನ ಹೇಗೆ ಪೂರೈಸಿಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿವರೆಗೆ ಮಾತನಾಡಿದ್ವಿ. ಆದರೆ ಅವುಗಳಿಗೆ ತಮ್ಮ ದೇಹ ನಿರ್ಮಾಣಕ್ಕಾಗಿ ಇತರ ಕಚ್ಚಾ ವಸ್ತುಗಳ ಅಗತ್ಯವಿದೆ. ಕಚ್ಚಾ ವಸ್ತುಗಳು ಅಂದ್ರೆ ರಾ ಮೆಟೀರಿಯಲ್ಸ್ ಗಳ ಅಗತ್ಯವಿದೆ. ಏನದು? ದ್ಯುತಿಸಂಶ್ಲೇಷಣೆಗೆ ಕ್ರಿಯೆಗೆ ಬಳಕೆಯಾಗುವಂತಹ ನೀರನ್ನ ಸಸ್ಯಗಳು ಮಣ್ಣಿನಿಂದ ಬೇರುಗಳ ಮೂಲಕ ಪಡೆದುಕೊಳ್ಳುತ್ತೆ. ನಾನು ಹೋದ್ ಕ್ಲಾಸ್ ನಲ್ಲೇ ಹೇಳಿದೆ. ಒಂದು ಸಸ್ಯ ತನ್ನ ಬೆಳವಣಿಗೆಗೆ 16 ಪೋಷಕಾಂಶಗಳ ಅವಶ್ಯಕತೆ ಇರುತ್ತೆ ಅಂತ. ಅದನ್ನ ಅವು ಗಾಳಿಯಿಂದ, ನೀರಿನಿಂದ, ಮಣ್ಣಿನಿಂದ ಪಡ್ಕೊಳ್ತವೆ. ಗಾಳಿ, ನೀರು, ಮಣ್ಣಿನಿಂದ ಈ 16 ರೀತಿಯಾದಂತಹ ಪೋಷಕಾಂಶಗಳನ್ನ ಪಡ್ಕೊಳ್ತವೆ. ಅದ್ರಲ್ಲೂ ಈ ದ್ಯುತಿಸಂಶ್ಲೇಷಣೆ ಅಂದ್ರೆ ಫೋಟೋಸಿಂಥಸಿಸ್ ಕ್ರಿಯೆಗೆ ಬಳಕೆಯಾಗುವಂತಹ ನೀರನ್ನ ಭೂ ಸಸ್ಯಗಳು ಮಣ್ಣಿನಿಂದ ಬೇರುಗಳ ಮೂಲಕ ಪಡೆದುಕೊಳ್ಳುತ್ತೆ. ನೈಟ್ರೋಜನ್, ಫಾಸ್ಫರಸ್, ಕಬ್ಬಿಣ, ಮೆಗ್ನೀಷಿಯಂ, ಹೀಗೆ ಇಂತಹ ವಸ್ತುಗಳನ್ನ ಅದು ಇಲ್ಲ ಗಾಳಿ, ನೀರು, ಮಣ್ಣಿನಿಂದ ಪಡೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡುತ್ತೆ. ಇಂತಹ ವಸ್ತುಗಳು ಈ ನೈಟ್ರೋಜನ್, ಫಾಸ್ಫರಸ್, ಕಬ್ಬಿಣ, ಮೆಗ್ನೀಷಿಯಂ ಮಣ್ಣಿನಿಂದ ಪಡ್ಕೊಳ್ತಾ ಬರುತ್ತೆ. ಇವೆಲ್ಲ ಎಲ್ಲಿಂದ ಪಡ್ಕೊಳ್ತಾ ಬರುತ್ತೆ? ಮಣ್ಣಿನಿಂದ ಪಡ್ಕೊಳ್ತಾ ಬರುತ್ತೆ. ನೈಟ್ರೋಜನ್ ಒಂದು ಅವಶ್ಯಕವಾದಂತಹ ಧಾತುವಾಗಿದೆ. ಒಂದು ಸಸ್ಯದ ಬೆಳವಣಿಗೆಗೆ ನೈಟ್ರೋಜನ್ ಬಹಳ ಅವಶ್ಯಕ ಆಗುತ್ತೆ. ಈಗ ಈ ಆರ್ಗ್ಯಾನಿಕ್ ಮೆನ್ಯೂರ್ ಅಂತ ಹೇಳಿದ್ರೆ ಏನು? ಸಾವಯವ ಗೊಬ್ಬರ. ಈ ಗೊಬ್ಬರದಲ್ಲಿ ನಮ್ಗೆ ಬೇಕಾಗಿರುವಂತಹ ಪೋಷಕಾಂಶಗಳು ಸಿಗುತ್ತೆ. ಆದ್ರೆ ಹೊರತುಪಡಿಸಿ ಒಂದು ಸಸ್ಯದ ಬೆಳವಣಿಗೆಗೆ ಈ ನೈಟ್ರೋಜನ್ ಅತಿ ಅವಶ್ಯಕ ಆಗಿರೋದ್ರಿಂದ ಅದನ್ನ ಹೊರಗಿನಿಂದ ಅಂದ್ರೆ ರಸಗೊಬ್ಬರವಾಗಿ ಸಿಂಪಡಣೆ ಮಾಡುವಂತಹ ಕಾರ್ಯ ಕೂಡ ನಡೆಯುತ್ತೆ. ಇದನ್ನ ನೀವು ಹೋದ್ ಕ್ಲಾಸ್ಗಳಲ್ಲೇ ತಿಳಿದಿರ್ತೀರ. ಅಂದ್ರೆ ಹೋದ್ ಕ್ಲಾಸ್ ಅಂದ್ರೆ ಹೋದ ತರಗತಿಯಲ್ಲಿ ಕಲ್ತಿರ್ತೀರಾ ಅಲ್ವಾ? ಈಗ ಈ ನೈಟ್ರೋಜನ್ ಪ್ರೋಟೀನ್ ಮತ್ತು ಇತರ ವಸ್ತುಗಳ ಸಂಶ್ಲೇಷಣೆಯಲ್ಲಿ ಬಳಸಲ್ಪಡುತ್ತದೆ. ಇದನ್ನ ನಿರಾವಯವ ನೈಟ್ರೇಟ್ ಅಥವಾ ನೈಟ್ರೇಟ್ಗಳ ರೂಪದಲ್ಲಿ ಪಡೆದುಕೊಳ್ಳುತ್ತದೆ ಅಥವಾ ಇದನ್ನ ವಾತಾವರಣದ ನೈಟ್ರೋಜನ್ ಅನ್ನ ಬಳಸಿಕೊಂಡು ಬ್ಯಾಕ್ಟೀರಿಯಾಗಳು ತಯಾರಿಸಿದ ಸಾವಯವ ಸಂಯುಕ್ತಗಳ ರೂಪದಲ್ಲಿ ಪಡೆದುಕೊಳ್ಳುತ್ತೆ. ಸೊ ಇಲ್ಲಿ ಏನು ಹೇಳಕ್ಕೆ ಹೊರಟಿದ್ದಾರೆ ಅವರು ಅಂತ ಹೇಳಿದ್ರೆ, ನೋಡಿ, ನಾನು ಆಗ್ಲೇ ಹೇಳ್ದಂಗೆ ಒಂದು ಸಸ್ಯದ ಬೆಳವಣಿಗೆಗೆ 16 ರೀತಿಯಾದಂತಹ ಪೋಷಕಾಂಶಗಳು ಬೇಕು. ಈ 16 ರೀತಿಯಾದಂತಹ ಪೋಷಕಾಂಶಗಳು ಈ ರೀತಿಯಾಗಿ ನಮ್ಗೆ ಸಿಗ್ತಾ ಹೋಗುತ್ತೆ. ಅದ್ರಲ್ಲಿ ಕೆಲವೊಂದನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. ಅವು ಮಣ್ಣಿನಿಂದ ಸಿಗುವಂತದ್ದು. ಈ ನೈಟ್ರೋಜನ್ ಪ್ರಾಕೃತಿಕವಾಗಿ
ಜೈವಿಕವಾಗಿ ಬಯೋಲಾಜಿಕಲ್ ಆಗಿ ನೈಟ್ರೋಜನ್ ವಾತಾವರಣದಲ್ಲಿ ಏನಿರುತ್ತೆ ಅದನ್ನ ಬಳಸ್ಕೊಂಡು ಬ್ಯಾಕ್ಟೀರಿಯಾಗಳಿಂದ ತಯಾರಿಸಿದಂತಹ ಸಾವಯವ ಸಂಯುಕ್ತ ಅಂದ್ರೆ ಆರ್ಗ್ಯಾನಿಕ್ ಮೆನ್ಯೂರ್ ಆಗು ಬಳಸ್ಕೊಬಹುದು. ಇಲ್ಲ ಅಂತ ಹೇಳಿದ್ರೆ ಮಾನವ ನಿರ್ಮಿತ ಆ ನೈಟ್ರೋಜನ್ ಅಂತ ಹೇಳಿದ್ರೆ ಅದನ್ನ ನಾವು ನೈಟ್ರೇಟ್ ರೂಪದಲ್ಲಿ ಕಾಣಬಹುದು. ನೈಟ್ರೇಟ್ ಅಥವಾ ನಿರಾವಯವ ನೈಟ್ರೇಟ್. ಈ ರೂಪದಲ್ಲೂ ನಾವು ನೋಡ್ತಾ ಹೋಗಬಹುದು. ಇದಿಷ್ಟು ಸ್ವಪೋಷಕ ಅಂತ ಹೇಳಿ ತಮ್ಮ ಮೇಲೇನೆ ಅವಲಂಬಿತವಾಗಿರುವಂತಹ ಜೀವಿಗಳ ಕುರಿತು ಆಗಿತ್ತು. ಈಗ ಪರಪೋಷಕ ಪೋಷಣೆ. ಪರಪೋಷಕಗಳ ಪೋಷಣೆ ಅಂದ್ರೆ ಬೇರೆಯವರ ಮೇಲೆ ಡಿಪೆಂಡೆಂಟ್ ಆಗಿರುವಂತಹ ಜೀವಿಗಳು, ಬೇರೆಯವರ ಮೇಲೆ ಅವಲಂಬಿತವಾಗಿರುವಂತಹ ಜೀವಿಗಳು ಪೋಷಣೆಗೆ ಏನ್ ಮಾಡುತ್ತೆ ಅನ್ನೋದನ್ನ ನಾವು ನೋಡೋಣ. ಪ್ರತಿ ಜೀವಿಯು ತನ್ನ ಪರಿಸರಕ್ಕೆ ಹೊಂದಿಕೊಂಡಿರುತ್ತೆ. ಪೋಷಣೆಯ ವಿಧವು ಆಹಾರ ಪದಾರ್ಥಗಳ ಲಭ್ಯತೆ ಮತ್ತು ವಿಧ ಹಾಗೂ ಜೀವಿಯ ಆಹಾರವು ಹೇಗೆ ಪಡೆದುಕೊಳ್ಳುತ್ತೆ ಎಂಬುದನ್ನ ಆಧರಿಸಿ ಬದಲಾಗುತ್ತೆ. ಉದಾಹರಣೆಗೆ ಒಂದು ಹಸು ಮತ್ತು ಒಂದು ಸಿಂಹ ಆಹಾರವನ್ನ ಹೇಗೆ ಪಡೆದುಕೊಳ್ಳುತ್ತೆ? ಈಗ ಹಸು ಏನ್ ತಿನ್ನುತ್ತೆ ಅಲ್ವಾ? ಸಿಂಹ ಏನ್ ತಿನ್ನುತ್ತೆ? ಬೇರೆಗಳು ತಿನ್ನುತ್ತೆ. ಈಗ ಜಸ್ಟ್ ಎಕ್ಸಾಂಪಲ್ಗೆ ನಿಮ್ಗೆ ಹೇಳ್ತಾ ಇರೋದು. ಈಗ ಏನಾಗುತ್ತೆ, ಒಂದು ಹಸು ಮತ್ತು ಒಂದು ಸಿಂಹ ಆಹಾರವನ್ನ ಹೇಗ್ ಪಡೆದುಕೊಳ್ಳುತ್ತೆ ಮತ್ತೆ ಜೀರ್ಣಿಸಲು ಬಳಸುವ ಸಾಧನಗಳೇನು ಎಂಬುದು ಆಹಾರದ ಆಕಾರವು ಸ್ಥಿರವೇ ಅಥವಾ ಚರವೇ ಎಂಬುದು ವಿಭಾಗಿಸಲು ಅನುವು ಮಾಡಿಕೊಡುತ್ತೆ. ಇಲ್ಲಿ ಸ್ಥಿರ ಅಂತ ಹೇಳಿದ್ರೆ ಹುಲ್ಲುಗಳೆಲ್ಲಾದ್ರೂ ಓಡಾಡೋದ್ ನೋಡಿದೀರಾ? ಸ್ಥಿರ ಅಂದ್ರೆ ಚಲನೆ ಇಲ್ಲದೆ ಇರುವಂತದ್ದು, ಒಂದೇ ಜಾಗದಲ್ಲಿ ಇರುವಂತದ್ದು. ಜಿಂಕೆ ಬಂದು ಚರ. ಚರ ಅಂದ್ರೆ ಮೂವ್ಮೆಂಟ್ ಇರುವಂತದ್ದು. ಸ್ಥಿರ ಯಾವುದೇ ರೀತಿಯಾದ ಮೂವ್ಮೆಂಟ್ ಇಲ್ಲದೆ ಇರೋದು. ಚರ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಓಡಾಡುವಂತಹದ್ದು. ಜೀವಿಯು ಆಹಾರವನ್ನ ಸೇವಿಸಿ ಬಳಸಿಕೊಳ್ಳುವ ಅನೇಕ ವಿಧಾನಗಳಿವೆ. ಕೆಲವು ಜೀವಿಗಳು ಆಹಾರ ವಸ್ತುಗಳನ್ನ ದೇಹದ ಹೊರಗೆ ವಿಭಜಿಸಿ ನಂತರ ಅದನ್ನ ಹೀರಿಕೊಳ್ಳುತ್ತೆ. ಉದಾಹರಣೆಗೆ ಬ್ರೆಡ್ ಮೋಲ್ಡ್, ಈಸ್ಟ್, ನಾಯಿ ಕೊಡೆ ಅಂದ್ರೆ ಎಂತ? ಅಣಬೆ ಅಥವಾ ಮಶ್ರೂಮ್. ಆಯ್ತಾ? ನಾಯಿ ಕೊಡೆಗಳಂತ ಶಿಲೀಂಧ್ರಗಳು. ಶಿಲೀಂಧ್ರ ಅಂದ್ರೆ ಫಂಗಸ್. ನೋಟ್ ಮಾಡ್ಕೊಳ್ಳಿ, ಶಿಲೀಂಧ್ರ ಅಂತ ಹೇಳಿದ್ರೆ ಫಂಗಸ್. ಶಿಲೀಂಧ್ರ ಅಂದ್ರೆ ಫಂಗಸ್. ಉಳಿದವು ಪೂರ್ಣ ಆಹಾರ ಪದಾರ್ಥಗಳನ್ನ ಸೇವಿಸುತ್ತೆ ಮತ್ತು ತಮ್ಮ ದೇಹದ ಒಳಗೆ ಅದನ್ನ ವಿಭಜಿಸುತ್ತೆ. ಯಾವುದನ್ನ ಒಳ ತೆಗೆದುಕೊಳ್ಳಬೇಕು ಮತ್ತು ವಿಭಜಿಸಬೇಕು ಎಂಬುದು ದೇಹ ರಚನೆ ಮತ್ತು ನಿರ್ವಹಣೆಯ ಮೇಲೆ ಅವಲಂಬಿಸಿದೆ. ಇತರ ಕೆಲವು ಜೀವಿಗಳು ಸಸ್ಯಗಳು ಮತ್ತು ಪ್ರಾಣಿಗಳಿಂದ ಅವುಗಳನ್ನ ಕೊಳ್ಳದೆ ಪೋಷಣೆಯನ್ನ ಪಡೆದುಕೊಳ್ಳುತ್ತೆ. ಈ ರೀತಿ ಪರ ಅವಲಂಬಿ ಪೋಷಣಾ ತಂತ್ರವು ಕಸ್ಕ್ಯೂಟಾ ಅಂದ್ರೆ ಅಮರ್ ಬೆಲ್ ಅಂತ ಕರೀತಾರೆ ಇದನ್ನ. ಅಮರ್ ಬೆಲ್, ಸಸ್ಕ್ಯೂಟ್, ಅಮರ್ ಬೆಲ್ ಉಣ್ಣೆ, ಹೇನು, ಜಿಗಣೆ ಮತ್ತು ಲಾಡಿ ಹುಳಗಳಂತ ಅನೇಕ ಜೀವಿಗಳಿಂದ ಬಳಸಲ್ಪಡುತ್ತದೆ. ಈಗ ಒಬ್ಬ ವ್ಯಕ್ತಿ, ನಮ್ಮ ದೇಹದಲ್ಲಿ ನಾವು ಒಬ್ಬರೇ ಇರೋದಿಲ್ಲ. ನಮ್ಮ ದೇಹದಲ್ಲಿ ಹಲವಾರು ಬ್ಯಾಕ್ಟೀರಿಯಾಗಳು, ಹುಳುಗಳು ಇವೆಲ್ಲ ಇರುತ್ತೆ. ಒಬ್ಬ ವ್ಯಕ್ತಿ ಸತ್ತ ನಂತರ ಏನಾಗುತ್ತೆ, ತನ್ನ ಬಿಸಿ ರಕ್ತ ತಣ್ಣಗಾದ ನಂತರ ಈ ಹೇನುಗಳು ತಲೆಯಿಂದ ಆಚೆ ಬರೋದು ಅಥವಾ ಬೇರೆ ಬ್ಯಾಕ್ಟೀರಿಯಾಗಳು ಬಿಟ್ಟು ಹೋಗೋದು ಎಲ್ಲ ಆಗುತ್ತೆ. ಇವೆಲ್ಲವೂ ಕೂಡ ಪರ ಅವಲಂಬಿ ದೆನ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಪರ ಅವಲಂಬಿ
ಜೀವಿಗಳು. ಈಗ ಇವುಗಳು ಪೋಷಣೆಯನ್ನ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಪಡೆಯುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಇನ್ನೊಂದ್ ಸ್ವಲ್ಪ ಡೀಪ್ ಆಗಿ ಇದ್ರ ಬಗ್ಗೆ ಹೋಗೋಣ. ಜೀವಿಗಳು ತಮ್ಮ ಪೋಷಣೆಯನ್ನ ಹೇಗೆ ಪಡೆಯುತ್ತೆ ಅಂತ. ಆಹಾರ ಮತ್ತು ಅದನ್ನ ಪಡೆದುಕೊಳ್ಳುವ ವಿಧಾನಗಳು ಬದಲಾಗೋದ್ರಿಂದ ಅನೇಕ ಜೀವಿಗಳಲ್ಲಿ ಜೀರ್ಣಾಂಗ ವ್ಯೂಹವು ಭಿನ್ನವಾಗಿದೆ. ಜೀರ್ಣಾಂಗ ವ್ಯೂಹ ಅಂದ್ರೆ ಡೈಜೆಷನ್ ಸೈಕಲ್ ಏನಿದೆ ಅರ್ಥ ಆಯ್ತಾ, ಅದು ಭಿನ್ನವಾಗಿದೆ. ಏಕಕೋಶಿ ಜೀವಿಗಳಲ್ಲಿ ಆಹಾರವು ಸಂಪೂರ್ಣ ಮೇಲ್ಮೈಯಿಂದ ಒಳ ತೆಗೆದುಕೊಳ್ಳುತ್ತೆ. ಏಕಕೋಶ ಜೀವಿಗಳು ಸಿಂಗಲ್ ಸೆಲ್ಯುಲರ್ ಆರ್ಗ್ಯಾನಿಸಮ್, ಉದಾಹರಣೆಗೆ ಅಮೀಬಾ, ಪ್ಯಾರಮೋಶಿಯಂ ಇತರ ಇತ್ಯಾದಿಗಳನ್ನ ನಾವು ಕೊಡ್ತಾ ಹೋಗಬಹುದು. ಏಕಕೋಶಿ ಜೀವಿಗಳು ಅಂದ್ರೆ ಸಿಂಗಲ್ ಸೆಲ್ಯುಲಾರ್ ಆರ್ಗ್ಯಾನಿಸಮ್ ಏನ್ ಮಾಡುತ್ತೆ, ತಮ್ಮ ಆಹಾರವನ್ನ ಸಂಪೂರ್ಣ ಮೇಲ್ಮೈಯಿಂದ ಒಳ ತೆಗೆದುಕೊಳ್ಳುತ್ತೆ. ಆದರೆ ಜೀವಿಯ ಸಂಕೀರ್ಣತೆಯು ಹೆಚ್ಚುತ್ತಾ ಹೋದಂತೆ ವಿಭಿನ್ನ ಭಾಗಗಳು ವಿಭಿನ್ನ ಕಾರ್ಯಗಳನ್ನ ನಿರ್ವಹಿಸುವಂತಹ ವೈಶಿಷ್ಟ್ಯನ್ನ ಪಡೆದುಕೊಳ್ಳುತ್ತೆ. ಅಮೀಬಾ. ಅಮೀಬವು ತಾತ್ಕಾಲಿಕ ಬೆರಳಿನಂತಹ ಜೀವಕೋಶದ ಮೇಲ್ಮೈ ಹೊರಚಾಚಿಗೆ ಹೊರಚಾಚಿಕೆಗಳನ್ನ ಬಳಸಿ ಆಹಾರವನ್ನ ಒಳ ತೆಗೆದುಕೊಳ್ಳುತ್ತದೆ. ಈ ರಚನೆಗಳು ಆಹಾರ ಕಣಗಳನ್ನ ಆವರಿಸಿ ಬೆಸೆದು ಆಹಾರ ರಸದಾನಿಯನ್ನ ಉಂಟು ಮಾಡುತ್ತದೆ. ಆಹಾರ ರಸದಾನಿಯ ಒಳಗೆ ಸಂಕೀರ್ಣ ಆಹಾರ ಪದಾರ್ಥಗಳು ವಿಭಜನೆಗೊಂಡು ಸರಳ ಆಹಾರ ಪದಾರ್ಥಗಳಾಗುತ್ತದೆ. ನಂತರ ಅವು ಕೋಶ ದ್ರವ್ಯಕ್ಕೆ ವಿಸರಣೆಗೊಳ್ಳುತ್ತದೆ. ಜೀರ್ಣವಾಗದೇ ಉಳಿದ ಪದಾರ್ಥಗಳು ಜೀವಕೋಶದ ಮೇಲ್ಮೈಗೆ ಚಲಿಸಿ ಹೊರಹಾಕಲ್ಪಡುತ್ತದೆ. ಇದು ಅಮೀಬದ ಒಂದು ಜೀರ್ಣಕ್ರಿಯೆ ಅನ್ನೋದು, ಅದು ಹೇಗೆ ತನ್ನ ಆಹಾರವನ್ನ ಪಡೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ. ಇನ್ನೊಂದು ಏಕಕೋಶೀಯ ಜೀವ ಅಂದ್ರೆ ಪ್ಯಾರಮೀಶಿಯಂ. ಜೀವಕೋಶವು ಒಂದು ನಿರ್ದಿಷ್ಟ ಆಕಾರ ಹೊಂದಿದೆ ಮತ್ತು ಆಹಾರವನ್ನು ಒಂದು ಗೊತ್ತಾದ ಸ್ಥಳದ ಮೂಲಕ ಒಳಗೆ ತೆಗೆದುಕೊಳ್ಳುತ್ತದೆ. ಜೀವಕೋಶದ ಸಂಪೂರ್ಣ ಮೇಲ್ಮೈಯನ್ನ ಆವರಿಸಿರುವಂತಹ ಕಶಂಗ. ಕಶಂಗ ಅಂದ್ರೆ ತೋರಿಸ್ತೀನಿ, ಇದ್ ನೆನ್ಪಿಟ್ಕೊಳ್ಳಿ. ಕಶಂಗ ಅಂತ ಹೇಳಿದ್ರೆ ಏನ್ ನೆನ್ಪಿಟ್ಕೊಳ್ಳಿ, ತೋರಿಸ್ತೀನಿ. ಕಶಂಗ ಇದನ್ನ ಇಂಗ್ಲಿಷ್ ನಲ್ಲಿ ಸಿಲಿಯಾ ಅಂತ ಕರೀತಾರೆ. ಸಿಲಿಯಾ. ಚಲನೆಯ ಮೂಲಕ ಆಹಾರವು ಈ ಸ್ಥಳಕ್ಕೆ ಚಲಿಸುತ್ತದೆ. ಸೊ ಈಗ ಎರಡು ಏಕಕೋಶೀಯ ಜೀವಿಗಳ ಬಗ್ಗೆ ಮಾತಾಡಿದ್ವಿ. ಯಾವ್ದದು? ಅಮೀಬಾ ಮತ್ತು ಪ್ಯಾರಮೀಶಿಯಂ. ಅಮೀಬಾ ಮತ್ತು ಪ್ಯಾರಮೀಶಿಯಂ. ನಾವೆಲ್ಲ ನಿಮ್ ವಯಸ್ಸಲ್ಲಿ ಇರ್ಬೇಕಾದ್ರೆ ಈ ಅಮೀಬಾವನ್ನ ನಮ್ಗೆ ಟೀಚರ್ಸ್ ಗಳು ಹಿಂಗೆ ಬರ್ದು ತೋರ್ಸೋರು. ಈ ರೀತಿಯಾದ ಹಾಗಿರುತ್ತೆ, ಯಾವುದೇ ರೀತಿಯಾದಂತ ಶೇಪ್ ಅನ್ನೋದು ಅದಕ್ಕೆ ಇರೋದಿಲ್ಲ. ಇದ್ರ ಮೇಲೆ ಹಿಂಗ್ ಕುಟ್ಟುತ್ತಾ ಇರ್ತಾ ಇದ್ವಿ. ಇದ್ರ ಮೇಲೆ ಒಂದು ನ್ಯೂಕ್ಲಿಯಸ್ ನ ಬರ್ದು ಕುಟ್ಟುತ್ತಾ ಹೋಗ್ತಾ ಇದ್ವಿ. ಇದು ಅಮೀಬಾ. ಪ್ಯಾರಮೋಶಿಯಂ ಅಂದ್ರೆ ಹಿಂಗಿರುತ್ತೆ ಅದನ್ನ ಬರಿತಾ ಇದ್ವಿ. ಅವಾಗೆಲ್ಲ ನಿಮ್ ತರ ನಮ್ಗೆ ಈ ಇಂಟರ್ನೆಟ್ ಗಳಿಗೆಲ್ಲ ಆಕ್ಸೆಸ್ ಗಳು ಇರ್ಲಿಲ್ಲ. ಸೊ ನಮ್ಗೆ ಬಹಳಷ್ಟು ಆಸಕ್ತಿ, ಈ ಅಮೀಬಾ ಪ್ಯಾರಮೋಶಿಯಂ ನಿಜವಾಗ್ಲೂ ಅದು ಹೇಗಿರುತ್ತೆ. ನಾವು ಬರೀ ಡಯಾಗ್ರಾಮ್ ಗಳಲ್ಲಿ ಚಿತ್ರಗಳಲ್ಲಿ ನೋಡಿರಬಹುದು, ಆದ್ರೆ ಜೀವಂತವಾಗ ಅದ್ ಹೇಗಿರುತ್ತೆ ಬರಿಯ ಕಣ್ಣಿಗಂತೂ ಕಾಣೋದಿಲ್ಲ. ಮೈಕ್ರೋಸ್ಕೋಪ್ ಗಳ ಕಂಡ್ರೆ ಅಂದ್ರೆ ಸೂಕ್ಷ್ಮ ದರ್ಶಕದ ಕೆಳಗಡೆ ನಾವು ಅದನ್ನ ನೋಡ್ತಾ ಹೋಗ್ಬಹುದು ಅವು ಹೇಗಿರುತ್ತೆ ಅಂತ. ಬಹುಶಃ ನಿಮ್ಮಲ್ಲೂ ಅಂತಹ ಕೌತುಕತೆ ಇರುತ್ತೆ ಅಂತ ಭಾವಿಸ್ತಾ ಅಮೀಬಾ ಅನ್ನೋದು ಹೇಗಿರುತ್ತೆ ಅಂತ ಈಗ ನಾನು ಸದ್ಯಕ್ಕೆ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಅದು ಅವುಗಳ ನೈಜ ಚಿತ್ರವಾಗಿರುತ್ತೆ. ಇದು ರಿಯಲ್ ಇಮೇಜ್ ಆಗಿರುತ್ತೆ ನೋಡಿ. ಈ ರೀತಿ ಒಂದು ನೀರ್ ದೋಸೆನ ಕಾವಲಿ ಮೇಲೆ ಸುಮ್ನೆ ಹಿಂಗೆ ಎತ್ತಿದ್ರೆ ಅದು ಯಾವ ರೀತಿ ಇರುತ್ತೋ ಆ ರೀತಿಯಾಗಿರುತ್ತೆ. ಇದು ಅಮೀಬಾ ಹೀಗಿರೋದು. ಹ್ಮ್. ಇದು ಸಹ ಅಮೀಬಾ ಈ ರೀತಿಯಾಗಿ ಇರುತ್ತೆ. ಅಮೀಬಾ ಹೀಗೆ ನೋಡಿ. ಈ ಒಂದು ಟ್ರಾನ್ಸ್ಪರೆಂಟ್ ಆಗಿ ಇರೋದ್ರಿಂದ ನ್ಯೂಕ್ಲಿಯಸ್ ಹೇಗಿದೆ, ಇತರ ಜೀವಕೋಶಗಳು ಹೇಗಿದೆ ಅನ್ನೋದನ್ನ ನಾವು ಕಾಣ್ತಾ ಹೋಗ್ತೀವಿ.
ಈಗ ಟೆಕ್ಸ್ಟ್ ಬುಕ್ ನಲ್ಲಿ ಪೇಜ್ ನಂಬರ್ 78 ತೆಗಿರಿ. ಮತ್ತೊಮ್ಮೆ ನಾನು ಓದ್ ಹೇಳ್ತೀನಿ. ಅಮೀಬವು ತಾತ್ಕಾಲಿಕ ಬೆರಳಿನಂತಹ ಉಗುರಲ್ಲ, ಬೆರಳಿನಂತಹ ನೋಡಿ ಹೀಗೆ ಜೀವಕೋಶದ ಮೇಲ್ಮೈ ಹೊರಚಾಚಿಕೆಗಳನ್ನ ಬಳಸಿ ಆಹಾರವನ್ನ ತೆಗೆದುಕೊಳ್ಳುತ್ತೆ. ನೋಡಿ, ಈ ತರ ಬೆರಳಿನಂತಹ ಜೀವಕೋಶದ ಮೇಲ್ಮೈಯನ್ನ ಹೊರಚಾಚಿ ಆಹಾರವನ್ನ ಒಳಗೆ ತೆಗೆದುಕೊಳ್ಳುತ್ತೆ. ಈ ರಚನೆಗೆ ಆಹಾರ ಕಣಗಳನ್ನ ಆವರಿಸಿ ಬೆಸೆದು ಆಹಾರ ರಸದಾನಿಯನ್ನ ಉಂಟು ಮಾಡುತ್ತೆ. ಆಹಾರ ರಸದಾನಿ ಈಗ ಸಂಕೀರ್ಣ ಅಂದ್ರೆ ಕಾಂಪ್ಲೆಕ್ಸ್ ಆಗಿರುವಂತಹ ಫುಡ್ ಐಟಮ್ ಸಹ ಒಳಗೆ ತೆಗೆದುಕೊಂಡು ಅದನ್ನ ಸರಳೀಕರಿಸಿ ಅದನ್ನ ಸರಳವಾಗಿ ಮಾಡಿ ಈಗ ನಮ್ಮ ಮಾನವರು ಹೇಗೆ ಇವಾಗ ಫಾರ್ ಎಕ್ಸಾಂಪಲ್ ಇಡ್ಲಿಯನ್ನ ತಿಂತೀವಿ ಅಂತ ಇಟ್ಕೊಳ್ಳಿ. ಇಡ್ಲಿಯನ್ನ ನಾವ್ ಹೇಗ್ ತಿಂತೀವಿ? ಒಂದು ಗುಂಡಗಿರುವಂತಹ ಇಡ್ಲಿಯನ್ನ ಮುರಿದು ಚಟ್ನಿ ಅಥವಾ ಸಾಂಬಾರ್ನಲ್ಲಿ ಅದ್ಕೊಂಡು ಚೆನ್ನಾಗಿ ಅಗಿದು ಒಳಗೆ ತಿಂತೀವಿ. ಇದು ಒಂದು ಸಂಕೀರ್ಣವಾದಂತಹ ಆಹಾರ. ಒಳಗೆ ತೆಗೆದುಕೊಂಡಂತಹ ಇಡ್ಲಿ ಎಂತ ಆಗುತ್ತೆ? ದೇಹದ ಒಳಗೆ ಹೋದ ನಂತರ ಅವು ಸಂಕೀರ್ಣವಾಗಿರೋ ಆಹಾರ ಸರಳೀಕೃತವಾಗಿ ಅದರಲ್ಲಿ ಬೇಕಾಗಿರುವಂತಹ ಪೋಷಕಾಂಶವನ್ನ ದೇಹ ಹೀರಲ್ಪಟ್ಟು ಬೇಡ್ತಿರುವಂತಹ ತ್ಯಾಜ್ಯ ಮಲದ ಮೂಲಕ ಆಚೆ ಬರುತ್ತೆ ಅಲ್ವಾ? ಹೀಗೆ ಅಮೀಬದಲ್ಲೂ ಕೂಡ ಒಂದು ಸಂಕೀರ್ಣವಾದಂತಹ ಆಹಾರ ಪದಾರ್ಥ ವಿಭಜನೆಗೊಂಡು ಫ್ಯೂಸ್ಗೊಂಡು ಸರಳ ಆಹಾರ ಪದಾರ್ಥಗಳಾಗುತ್ತೆ. ನಂತರ ಅವು ಕೋಶ ದ್ರವ್ಯ ಕ್ಲಾಸ್ ನಲ್ಲಿ ಕಲ್ತಿದೀವಲ್ಲ, ಕೋಶ ದ್ರವ್ಯಗಳ ಒಳಗೆ ವಿಸರಣೆಗೊಳ್ಳುತ್ತೆ. ಜೀರ್ಣವಾಗದೆ ಉಳಿದ ಪದಾರ್ಥಗಳು ಜೀವಕೋಶದ ಮೇಲ್ಮೈ ಚಲಿಸಿ ಹೊರಹಾಕಲ್ಪಡುತ್ತೆ. ಈ ರೀತಿ ಮೇಲ್ಮೈಗೆ ಚಲಿಸಿ ಅದು ಹೊರಹಾಕಲ್ಪಡುತ್ತೆ, ಜೀರ್ಣ ಆಗದೆ ಇರೋಂಥದ್ದು. ಇದು ಅಮೀಬದ ಕುರಿತು. ನೆಕ್ಸ್ಟ್ ಪ್ಯಾರಮೀಶಿಯಂ. ಇದು ಈ ರೀತಿಯಾಗಿ ಕಾಣುತ್ತೆ. ಈಗ ಪ್ಯಾರಮೀಶಿಯಂ ಒಂದು ನಿರ್ದಿಷ್ಟ ಆಕಾರ ಹೊಂದಿದೆ ಮತ್ತು ಆಹಾರವನ್ನು ಒಂದು ಗೊತ್ತಾದ ಸ್ಥಳದಿಂದ ಅದು ಒಳಗೆ ತೆಗೆದುಕೊಳ್ಳುತ್ತೆ. ಈಗ ಈ ಪ್ಯಾರಮೋಶಿಯಂ ಜೀವಕೋಶದ ಮೇಲೆ ಈ ರೀತಿಯಾಗಿ ಕಷಂಗ ಅಂದ್ರೆ ಇಲ್ಲೊಂದು ಕೂದಲು ತರ ಕಾಣುತ್ತೆ ಅಲ್ವಾ? ಕಾಣ್ತಾ ಇದ್ಯಾ? ಈ ರೀತಿ ನಾನು ಹಿಂಗ್ ತೋರಿಸ್ತಾ ಇದ್ದೀನಿ, ಕೂದಲು ತರ ಕಾಣ್ತಾ ಇದೆ ನಿಮ್ಗಿಲ್ಲಿ. ಅದನ್ನ ಕಷಂಗ ಅಂತ ಕರಿತೀವಿ ನಾವು. ಕಷಂಗ ಅಂದ್ರೆ ಸಿಲಿಯ. ಆ ಕೂದಲುಗಳ ಚಲನೆಯ ಮೂಲಕ ಆಹಾರವು ಒಂದು ಸ್ಥಳಕ್ಕೆ ಚಲಿಸುತ್ತೆ. ಹೊರಗಿನಿಂದ ಆಹಾರವನ್ನ ಅದು ತೆಗೆದುಕೊಂಡ ನಂತರ ಆಹಾರ ಸರಿಯಾಗಿ ಜೀರ್ಣ ಆಗ್ಬೇಕು, ಒಳಗೆ ತೆಗೆದುಕೊಬೇಕಂದ್ರೆ ಈ ಕೂದಲು ತರ ಇರುವಂತಹ ಕಷಂಗ ಅಥವಾ ಸಿಲಿಯ ಅನ್ನೋದು ಸಹಾಯ ಮಾಡುತ್ತೆ. ಇದು ಪ್ಯಾರಮೀಶಿಯಂ. ಇದು ಅಮೀಬಾ. ಗೊತ್ತಾಯ್ತಾ? ಅಮೀಬಾ ಮತ್ತೆ ಪ್ಯಾರಮೀಶಿಯಂ ಅನ್ನೋದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗಿದೆ ಅಂತ ನಾನು ಭಾವಿಸ್ತೀನಿ. ತಿಳಿತಾ ಮಕ್ಕಳೇ? ಈಗ ಅಮೀಬಾ, ಪ್ಯಾರಮೀಶಿಯಂ ಇವೆಲ್ಲ ಏಕಕೋಶೀಯ ಜೀವಿಗಳು, ಸಿಂಗಲ್ ಸೆಲ್ಯುಲಾರ್ ಆರ್ಗ್ಯಾನಿಸಮ್. ಈಗ ಬಹುಕೋಶೀಯ ಜೀವಿಗಳು, ಇದಕ್ಕೆ ಇರುವಂತಹ ನೈಜ ಉತ್ತರ ಯಾರು? ಮಾನವರು. ಅರ್ಥ ಆಯ್ತಾ? ಮಾನವರಲ್ಲಿ ಪೋಷಣೆ ಅನ್ನೋದು ಹೇಗಾಗುತ್ತೆ ಅನ್ನೋದನ್ನ ನಾವೀಗ ನೋಡೋಣ. ಮಾನವರಲ್ಲಿ ಪೋಷಣೆ ಹೇಗಿರುತ್ತೆ? ಮೂಲಭೂತವಾಗಿ ಜೀರ್ಣಾಂಗ ವ್ಯೂಹ ಎಂಬುದು ಬಾಯಿಯಿಂದ ಗುದದ್ವಾರದವರೆಗೆ ವ್ಯಾಪಿಸಿ ಉದ್ದವಾದ ಕೊಳವೆಯಾಗಿದೆ. ಸೊ ಇದನ್ನ ನಾವು ಈ ಒಂದು ಚಿತ್ರ 6.6ರಲ್ಲಿ ನೋಡಬಹುದು. ಪೇಜ್ ನಂಬರ್ 81 ತಿರುಗಿಸಿ 81ರಲ್ಲಿ ನೀವು ಈ ಒಂದು ಚಿತ್ರವನ್ನ ಕಾಣಬಹುದು. ಮುಂದಿನ ಕ್ಲಾಸ್ ನಲ್ಲಿ ಅದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ನೋಡಿ, ಈ ರೀತಿಯಾಗಿ ಹೀಗೆ ನಾಲಿಗೆಯಿಂದ ಬಾಯಿಯಿಂದ ಗುದದ್ವಾರದವರೆಗೆ ಒಂದು ಕೊಳವೆ, ಒಂದು ಪೈಪ್ ರೀತಿಯಾಗಿ ಇರುತ್ತೆ. ಇಲ್ಲಿ ನಮ್ಮ ಜೀರ್ಣಕ್ರಿಯೆ ಅನ್ನೋದು ನಡೆದು ಅದು ಬೇಡದೇ ಇರುವಂತಹ ಮಲಗಳು ಗುದದ್ವಾರದ ಮೂಲಕ, ಆನಸ್ ಅಂತ ಕರಿತೀವಿ, ಅದ್ರ ಮೂಲಕ ಆಚೆ ಹೋಗುತ್ತೆ. ಅರ್ಥ ಆಯ್ತಾ? ಇದನ್ನ ಎಕ್ಸ್ಪ್ಲನೇಷನ್ ನ
ಮುಂದಿನ ಕ್ಲಾಸ್ ನಲ್ಲಿ ನಾನು ಇನ್ ಡೀಟೇಲ್ ಆಗಿ ಕೊಡ್ತಾ ಹೋಗ್ತೀನಿ. ಆದ್ರೆ ಈಗ ಸದ್ಯಕ್ಕೆ ಇಲ್ಲಿ ಸ್ವಲ್ಪ ಗಮನವನ್ನ ಹರಿಸಿ. ಬಹಳಷ್ಟು ಭಾಗಗಳು ವಿಭಿನ್ನ ಕಾರ್ಯಗಳನ್ನ ನಿರ್ವಹಿಸಲು ವೈಶಿಷ್ಟ್ಯತೆಯನ್ನ ಪಡೆದಿದೆ. ಒಮ್ಮೆ ಆಹಾರವು ನಮ್ಮ ದೇಹವನ್ನ ಪ್ರವೇಶಿಸಿದ ನಂತರ ಏನಾಗುತ್ತೆ, ಈ ಪ್ರಕ್ರಿಯೆನ ನಾವಿಲ್ಲಿ ಚರ್ಚಿಸೋಣ. ಅದೇ ಇಡ್ಲಿ ಎಕ್ಸಾಂಪಲ್ ನ ನಾವು ತೆಗೆದುಕೊಳ್ಬಹುದು. ಚಟುವಟಿಕೆ ಒಂದನ್ನ ನೋಡಿ. ಚಟುವಟಿಕೆ 6.3. ಒಂದು ml ಪಿಷ್ಟದ ದ್ರಾವಣ ಅಂದ್ರೆ 1% ಇರುತ್ತೆ. 1 ml ಪಿಷ್ಟದ ದ್ರಾವಣ 2 ಪ್ರಣಾಳದಲ್ಲಿ ಎ ಮತ್ತೆ ಬಿ ಅನ್ನುವಂತಹ 2 ಪ್ರಣಾಳದಲ್ಲಿ ತೆಗೆದುಕೊಳ್ಳಿ. 1 ml ಲಾಲಾರಸವನ್ನ ಎಗೆ ಸೇರಿಸಿ. ಲಾಲಾರಸ ಸಲೈವ. ಲಾಲಾರಸವನ್ನ ಎಗೆ ಸೇರಿಸಿ. ಲಾಲಾರಸ ಮತ್ತು 2 ಪ್ರಣಾಳಗಳನ್ನ 20 ರಿಂದ 30 ನಿಮಿಷಗಳವರೆಗೆ ಅಲುಗದಂತೆ ಹಾಗೇ ಇಡಿ. ಈಗ ಕೆಲವು ಹನಿ ಸಾರಾರಿಕ್ತ ಕಾನ್ಸಂಟ್ರೇಟೆಡ್ ಅಯೋಡಿನ್ ದ್ರಾವಣವನ್ನ ಪ್ರಣಾಳಗಳಿಗೆ ಹಾಕಿ. 2 ಪ್ರಣಾಳಗಳಿಗೆ ಸಾರಾರಿಕ್ತ ಅಯೋಡಿನ್ ಅಯೋಡಿನ್ ಅನ್ನ ಹಾಕಿ. ಯಾವ ಪ್ರಣಾಳದಲ್ಲಿ ಬಣ್ಣ ಬದಲಾವಣೆಯನ್ನ ಹೊಂದಿದೆ ನೀವು ಗಮನಿಸಬಹುದು. ಮತ್ತೆ 2 ಪ್ರಣಾಳಗಳಲ್ಲಿ ಪಿಷ್ಟದ ಇರುವಿಕೆಯು ಮತ್ತು ಇಲ್ಲದ ಇರುವಿಕೆಯು ಕುರಿತು ಇದು ಏನನ್ನ ಸೂಚಿಸುತ್ತೆ? ಪಿಷ್ಟ ಮೇಲೆ ಲಾಲಾರಸ ವರ್ತನೆಯ ಬಗ್ಗೆ ಇದು ನಮ್ಗೆ ಏನನ್ನ ತಿಳಿಸ್ಕೊಡುತ್ತೆ ಅನ್ನೋಂಥ ಪ್ರಶ್ನೆಯನ್ನ ಮೂಡಿಸಿದ್ದಾರೆ. ಸೊ ಈ ಒಂದು ಪ್ರಯೋಗವನ್ನ ನಿಮ್ಮ ಶಾಲಾ ಪ್ರಯೋಗಾಲಯದಲ್ಲಿ ನೀವು ಮಾಡ್ತಾ ಹೋಗ್ಬೋದು. ನೋಡಿ ಏನಾಗುತ್ತೆ, ಈಗ ಎ ಮತ್ತು ಬಿ ಈ 2 ಪ್ರತ್ಯೇಕ ಪ್ರಣಾಳಗಳಲ್ಲಿ ತಲಾ 1 ml ಅಥವಾ 1% ಅಷ್ಟು ಪಿಷ್ಟದ ದ್ರಾವಣವನ್ನ ಹಾಕಿರ್ತೀವಿ. ಈಗ ಒಂದಕ್ಕೆ ನಾವು ಲಾಲಾರಸವನ್ನ ಸೇರಿಸಿ ಇವೆರಡನ್ನ ಕೂಡ ನಾವು 20 ರಿಂದ 30 ನಿಮಿಷ ಹಾಗೆ ಬಿಟ್ಟು ನಂತರ ಕೆಲವು ಹನಿ ಆಗಿರುವಂತಹ ಈ ಒಂದು ಸಾರಾರಿತ ಅಯೋಡಿನ್ ಅನ್ನು ಸೇರಿಸ್ತೀವಿ. ಪ್ರಣಾಳಗಳಲ್ಲಿ ಕಂಡು ಬರುವಂತಹ ಬದಲಾವಣೆ ಅಂತ ಹೇಳಿದ್ರೆ, ಪ್ರಣಾಳ ಬಿ ನಲ್ಲಿ ಇದ್ದ ಪದಾರ್ಥ ನೀಲಿ ಬಣ್ಣಕ್ಕೆ ತಿರುಗಿರುತ್ತೆ. ಇದು ನೀಲಿ ಬಣ್ಣಕ್ಕೆ ತಿರುಗಿರುತ್ತೆ. ಎ ನಲ್ಲಿ ಯಾವುದೇ ರೀತಿಯಾದಂತಹ ಬಣ್ಣ ಬದಲಾವಣೆ ಆಗಿರೋದಿಲ್ಲ. ಪ್ರಣಾಳ ಎ ನಲ್ಲಿ ಯಾವುದೇ ರೀತಿ ಬಣ್ಣ ಬದಲಾವಣೆ ಆಗಿರೋದಿಲ್ಲ. ಕಾರಣ ಲಾಲಾರಸ ಪ್ರಭಾವದಿಂದ ಸರಳ ಅಣುಗಳಾಗಿ ಇಳಿಕೆಯಾಗಿರೋದ್ರಿಂದ ಇದರಿಂದ ಗೊತ್ತಾಗುತ್ತೆ. ಸೊ ಇದರಲ್ಲಿ ಪಿಷ್ಟ ಅನ್ನೋದು ಸಣ್ಣ ಅಣುಗಳಾಗಿ ಪ್ರತ್ಯೇಕವಾಗಿರೋದ್ರಿಂದ ಇದರಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಕಾಣೋದಿಲ್ಲ. ಆದ್ರೆ ಬಿ ಈ ಒಂದು ಪ್ರಣಾಳದಲ್ಲಿ ಪಿಷ್ಟ ಮಾತ್ರ ಇರೋದ್ರಿಂದ ಸಾರಾರಿಕ್ತ ಅಯೋಡಿನ್ ಆಮ್ಲ ಇದಕ್ಕೆ ಹಾಕಿದಾಗ ಬಣ್ಣ ನೀಲಿ ಬಣ್ಣವಾಗಿ ತಿರುಗುತ್ತೆ. ಈಗ ನಾವು ಅನೇಕ ಆಹಾರ ವನ್ನ ಸೇವಿಸ್ತಾ ಇರ್ತೀವಿ. ಅನೇಕ ವಿಧದ ಆಹಾರವನ್ನ ಸೇವಿಸ್ತಿರ್ತೀವಿ. ಚಪಾತಿ, ಗೋಧಿಯಿಂದ ಮಾಡಿರುವಂಥದ್ದು, ರಾಗಿ ಮುದ್ದೆ, ರಾಗಿಯಿಂದ ಮಾಡಿರುವಂಥದ್ದು, ಅನ್ನ, ಭತ್ತದಿಂದ ಮಾಡಿರುವಂಥದ್ದು, ಹೀಗೆ ಅನೇಕ ರೀತಿಯಾದಂತಹ ಆಹಾರವನ್ನ ಸೇವಿಸ್ತೀವಿ. ಅವೆಲ್ಲವೂ ಒಂದೇ ಪಚನ ಪ್ರದೇಶವನ್ನ ಹಾದು ಹೋಗ್ಬೇಕಾಗತ್ತೆ. ಒಂದೇ ಡೈಜೆಷನ್ ಆಗುವಂತಹ ಜಾಗವನ್ನ ಹಾದು ಹೋಗ್ಬೇಕಾಗತ್ತೆ. ಸ್ವಾಭಾವಿಕವಾಗಿ ಸಣ್ಣ ಮತ್ತು ಒಂದೇ ರೀತಿಯ ವಿನ್ಯಾಸವಿರುವ ಕಣಗಳು ಉಂಟಾಗುವಂತೆ ಆಹಾರವನ್ನ ಸಂಸ್ಕರಿಸಬೇಕಾಗತ್ತೆ. ಆಹಾರವನ್ನು ನಮ್ಮ ಹಲ್ಲಿನಿಂದ ನುರಿಸುವ ಮೂಲಕ ಇದನ್ನು ಮಾಡಲಾಗುತ್ತೆ. ನೋಡಿ ದೇವರ ಸೃಷ್ಟಿ ಅನ್ನೋದು ಹೇಗಿರುತ್ತೆ ಅಂತ ನಮ್ಮ ಹಲ್ಲನ್ನ ನೀವು ಗಮನಿಸೋದಾದ್ರೆ ಅದು ಈ ರೀತಿಯಾಗಿರುತ್ತಲ್ವಾ. ಮುಂದೆ ಇರುವಂತಹದ್ದು ಈ ರೀತಿ ಅಗಲವಾಗಿ ಇರುತ್ತೆ. ಕೊನೆಗೆ ಆ ಕಡೆ ಇರುವಂತಹ ಹಲ್ಲುಗಳು ಈ ರೀತಿಯಾಗಿ ಇರುತ್ತೆ. ಸೊ ಈ ರೀತಿಯಾದಂತಹ ಆಕಾರಗಳು ಹಲ್ಲಿಗ ಒಬ್ರಿಂದ ಒಬ್ರಿಗೆ ಅದು ಬದಲಾಗ್ತಾ ಹೋಗುತ್ತೆ, ಅದು ಬೇರೆ ಪ್ರಶ್ನೆ. ಈ ರೀತಿಯಾದಂತಹ ಆಕಾರಗಳು ಇರೋದ್ರಿಂದ ಆಹಾರವನ್ನ ಕಡಿಲಿಕ್ಕೆ, ಅವುಗಳನ್ನ ನುರಿಲಿಕ್ಕೆ, ಅವುಗಳನ್ನ ಗ್ರೈಂಡ್ ಮಾಡ್ಲಿಕ್ಕೆ ಇದು ನಮ್ಗೆ ಬಹಳ ಸಹಾಯವಾಗ್ತಾ ಬರುತ್ತೆ. ಈಗ ಮೊದಲು ಹಲ್ಲಿನಿಂದ ಆಹಾರವನ್ನ ನುರಿಸಿ ನಾಳದ ಒಳಗಡೆ ಅದರ ಮೃದುವಾಗಿರೋದ್ರಿಂದ ಆಹಾರವು ನಯವಾಗಿ ಹಾದು ಹೋಗಲು ತೇವಾಂಶದಿಂದ ಕೂಡಿರಬೇಕು.
ನಾವು ಇಷ್ಟಪಡುವಂತ ಆಹಾರವನ್ನ ಯಾವಾಗ ತಿನ್ನುತ್ತೇವೋ ಆಗ ನಮ್ಮ ಬಾಯಿ ನೀರೂರುತ್ತದೆ ಅಲ್ವಾ? ಬಾಯಲ್ಲಿ ನೀರೂರುತ್ತದೆ. ಈಗ ನಾನು ಸದ್ಯಕ್ಕೆ ಜಿಲೇಬಿ, ಜಹಂಗೀರು, ಜಾಮೂನು ಈ ರೀತಿ ಎಲ್ಲ ಹೇಳ್ದಾಗ ಏನ್ ಅನ್ಸುತ್ತೆ? ಅಥವಾ ಸುಮ್ನೆ ಈ ಒಂದು ಹುಣಸೆಯನ್ನ ತೆಗೆದುಕೊಂಡು ಅದಕ್ಕೊಂದ್ ಸ್ವಲ್ಪ ಉಪ್ಪು, ಒಂದು ಚೂರು, ಒಂದು ಚಿಟಿಕೆಯಷ್ಟು ಖಾರವನ್ನ ಹಾಕಿದಾಗ ಬಾಯಿ ಚಪ್ಪರಿಸ್ಬೇಕು ಅಂತ ಅನ್ಸ್ದಾಗ ಹೇಗನ್ಸುತ್ತೆ? ಅಥವಾ ಈ ಕಾಯಾಗಿರುವಂತಹ ಮಾವಿನಕಾಯಿನ ಕಟ್ ಮಾಡಿ ಅದ್ರ ಮೇಲೆ ಉಪ್ಪು ಖಾರವನ್ನ ಹಾಕಿ ತಿನ್ನೋದಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದಾಗ ಏನ್ ಅನ್ಸುತ್ತೆ ನಮ್ಗೆ? ಬಾಯಲ್ಲಿ ತಕ್ಷಣ ನೀರೂರುತ್ತೆ ಅಲ್ವಾ? ನಿಜವಾಗಿ ಇದು ಕೇವಲ ನೀರಲ್ಲ, ಲಾಲಾರಸ ಗ್ರಂಥಿಯಿಂದ ಸ್ರವಿಸಲ್ಪಡುವಂತಹ ಲಾಲಾರಸವಾಗಿದೆ. ಲಾಲಾ ರಸವಾಗಿದೆ. ಲಾಲಾರಸ ಅಂದ್ರೆ ಅದನ್ನ ನಾವು ಸಲೈವ ಅಂತ ಕರಿತೀವಿ. ಈಗ ಆಮ್ಲಗಳು, ಪ್ರತ್ಯಾಮ್ಲಗಳು, ಆಮ್ಲಗಳು ಆ ಪಾಠವನ್ನ ಮಾಡ್ಬೇಕಾದ್ರೆ ನಾವು ಈ ಸಲೈವದಲ್ಲಿ pH ಲೆವೆಲ್ ಲಾಲಾರಸದಲ್ಲಿ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ವಿ ನೆನಪಿದ್ರೆ. ನಾವು ಸೇವಿಸುವ ಆಹಾರದ ಇನ್ನೊಂದು ಅಂಶ ಅಂತ ಹೇಳಿದ್ರೆ ಅದರ ಸಂಕೀರ್ಣತೆ, ಕಾಂಪ್ಲೆಕ್ಸಿಟಿ. ಒಂದು ವೇಳೆ ಇದು ಜೀರ್ಣನಾಳದಿಂದ ಹೀರಲ್ಪಡಬೇಕಾದ್ರೆ ಅದನ್ನ ಸಣ್ಣ ಸಣ್ಣ ಅಣುಗಳಾಗಿ ವಿಭಜಿಸಬೇಕಾಗುತ್ತೆ. ಇದನ್ನ ಜೈವಿಕ ವೇಗವರ್ಧಕಗಳೆಂದು ಕರೆಯಲಾಗುವ ಕಿಣ್ವಗಳ ಸಹಾಯದಿಂದ ಮಾಡಲಾಗುತ್ತೆ. ಕಿಣ್ವಗಳು ಅಂದರೆ ಏನು ಅಂತ ಹೇಳಿದ್ರೆ ಜೈವಿಕ ವೇಗ ವರ್ಧಕಗಳು. ಕಿಣ್ವಗಳು ಅಂದ್ರೆ ಜೈವಿಕ ವೇಗ ವರ್ಧಕಗಳು. ಲಾಲಾರಸವು ಲಾಲಾರಸದ ಆಮೈಲೇಸ್ ಎಂಬ ಕಿಣ್ವಗಳನ್ನ ಹೊಂದಿದ್ದು ಅದು ಪಿಷ್ಟ ಎಂಬ ಸಂಕೀರ್ಣ ಅಣುವನ್ನ ವಿಭಜಿಸಿ ಸಕ್ಕರೆಯನ್ನ ಬಿಡುಗಡೆ ಮಾಡುತ್ತದೆ. ಸಕ್ಕರೆಯನ್ನ ಏನಂತ ಕರಿತೀವಿ ನಾವು? ಗ್ಲೂಕೋಸ್ ಅಂತ ಕರಿತೀವಿ. ಆಹಾರವು ಲಾಲಾರಸದೊಂದಿಗೆ ಚೆನ್ನಾಗಿ ಮಿಶ್ರಣಗೊಂಡು ಸ್ನಾಯುವಿನಿಂದ, ಸ್ನಾಯು ಅಂದ್ರೆ ಮಸಲ್ಸ್ ನಿಂದ ನಾಲಿಗೆಯ ಸಹಾಯದಿಂದ ಮೆಲ್ಲುವಾಗ ಬಾಯಿಯ ತುಂಬಾ ಚಲಿಸುತ್ತದೆ. ಬಾಯಿಯ ಒಂದು ಮಸಲ್ ಸ್ನಾಯುವಿಂದ ಅದನ್ನ ತಿನ್ಬೇಕಾದ್ರೆ ಬಾಯಿ ತುಂಬಾ ಆ ಒಂದು ಆಹಾರ ಚಲಿಸುತ್ತದೆ. ಆಹಾರವು ಜೀರ್ಣನಾಳದ ಪ್ರತಿಯೊಂದು ಭಾಗದಲ್ಲಿ ಸರಿಯಾಗಿ ಸಂಸ್ಕರಿಸಲು ಅದು ಜೀರ್ಣನಾಳದಿಂದ ಒಂದು ನಿಯಂತ್ರಿತ ರೀತಿಯಲ್ಲಿ ಚಲಿಸುವುದು ಅಗತ್ಯವಾಗಿರುತ್ತದೆ. ಜೀರ್ಣನಾಳದ ಒಳಸ್ತರಿಯು ಸ್ನಾಯುಗಳು ಹೊಂದಿದ್ದು ಅದು ಆಹಾರವನ್ನ ಮುಂದಕ್ಕೆ ತಳ್ಳಲು ಲಯಬದ್ಧವಾಗಿ ಸಂಕುಚಿಸುತ್ತದೆ. ಈಗ ನಾವು ಒಂದು ಇಡ್ಲಿಯನ್ನ ಮುರಿದು ಕಡ್ದು ತಿಂತೀವಿ ಅಂದ್ರೆ ನುಂಗಿದಾಗ ಅದು ಒಂದು ಲಯಬದ್ಧವಾಗಿ ಅದು ಒಂದು ಕಡೆಯಿಂದ ಒಂದು ಡಿಪಾರ್ಟ್ಮೆಂಟ್ ಇಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಹೋದಂಗ ಆಗುತ್ತೆ. ಈ ಪರಿಕ್ರಮಣ ಸಂಕುಚನ ಚಲನೆಗಳು ಕರುಳಿನ ಉದ್ದಕ್ಕೂ ಉಂಟಾಗ್ತಾ ಹೋಗುತ್ತಾ ಮೂಮೆಂಟ್ ಕರುಳಿನ ಉದ್ದಕ್ಕೂ ಉಂಟಾಗ್ತಾ ಹೋಗುತ್ತೆ. ಆಹಾರವು ಬಾಯಿಯಿಂದ ಜಠರ ಅಂದ್ರೆ ಹೊಟ್ಟೆ, ಆಹಾರ ನಾಳ ಅಥವಾ ಅನ್ನನಾಳದ ಮೂಲಕ ಒಯ್ಯಲ್ಪಡುತ್ತದೆ. ಜಠರವು ಒಂದು ದೊಡ್ಡ ಅಂಗವಾಗಿದ್ದು ಆಹಾರ ಪ್ರವೇಶಿಸಿದಾಗ ಹಿಗ್ಗುತ್ತದೆ. ಜಠರದ ಸ್ನಾಯುಗಳ ಗೋಡೆಗಳು ಹೆಚ್ಚಿನ ಪಚನ ರಸಗಳೊಂದಿಗೆ ಆಹಾರವು ಚೆನ್ನಾಗಿ ಮಿಶ್ರಣವಾಗಲು ಸಹಾಯ ಮಾಡುತ್ತದೆ. ಈಗ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಗಮನಿಸಿದಾಗ ಈ ಒಂದು ಭಾಗ ಜಠರ, ಹೀಗಿರುತ್ತೆ. ಈ ಭಾಗವನ್ನ ನಾವು ಜಠರ ಅಂತೀವಿ. ಇಲ್ಲಿ ಆಹಾರ ಪ್ರವೇಶಿಸಿದಾಗ ಅದು ಹಿಗ್ಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಬೇರೆ ಸಮಯದಲ್ಲಿ ಅದು ಶ್ರಿಂಕ್ ಆಗ್ತಾ ಹೋಗುತ್ತೆ. ಅದಕ್ಕೆ ನೋಡಿ ಹೊಟ್ಟೆ ತುಂಬಾ ಊಟ ಮಾಡಿದ ತಕ್ಷಣ ಹೊಟ್ಟೆ ಒಂದ್ ಸ್ವಲ್ಪ ಮುಂದೆ ಬಂದಂಗ ಅನ್ಸುತ್ತೆ ಅಲ್ವಾ ನಮ್ಗೆ? ಇದು ಜಠರದ ಒಂದು ಕಾರ್ಯವೈಖರಿ. ಮತ್ತಷ್ಟು ಈ ಒಂದು ವಿಷಯಗಳ ಕುರಿತು ನಾವು ಚರ್ಚಿಸ್ತಾ ಹೋಗೋಣ ನಮ್ಮ ಮುಂದಿನ ತರಗತಿಯಲ್ಲಿ. ಈಗ ಸಮಯ ಆಗಿರೋದ್ರಿಂದ ಬಹಳಷ್ಟು ಆಸಕ್ತಿದಾಯಕ, ಕೌತುಕ, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ಡಿಸ್ಕಸ್ ಮಾಡ್ತಾ ಹೋಗಬಹುದು. ಸದ್ಯಕ್ಕೆ ಇಲ್ಲಿ ವಿರಾಮವನ್ನ ತೆಗೆದುಕೊಳ್ತೀವಿ. ಇದಾಗಿತ್ತು ನಿಮ್ಮ ವಿಜ್ಞಾನ ತರಗತಿ. ನಿಮ್ಗೆ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಮಾಡಿದಂತಹ ಮಾನವರಲ್ಲಿ ಪೋಷಣೆ ಹಾಗೂ ಪರ ಅವಲಂಬಿತ ಜೀವಿಗಳಲ್ಲಿ ಪೋಷಣೆಯ ವಿಭಾಗ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.